ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಅಂದರೆ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆಗೆ ಇನ್ನು ಕೇವಲ ಉಳಿದುಕೊಂಡಿರುವುದು 10 ದಿನ ಮಾತ್ರ. ದೇಶದ ಉದ್ದಗಲದಿಂದ ಭಕ್ತಾದಿಗಳು ಅಥವಾ ನಂಬಿಕಸ್ಥರೆಲ್ಲರೂ ಅವರವರಿಗೆ ತೋಚಿದ ರೀತಿಯಲ್ಲಿ ಕಾಣಿಕೆಗಳನ್ನು ಕಳಿಸುತ್ತಿರುವ ಸಂದರ್ಭದಲ್ಲೇ ಮಾತುಗಳ ಮೂಲಕವೂ ಬಹು ಜನರು ಅದನ್ನು ರಾಜಕೀಯವಾಗಿ ಕಾಣಿಕೆಯ ರೂಪದಲ್ಲೇ ಜನರಿಗೆ ತಲುಪಿಸುತ್ತಿದ್ದಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇಂದಿನಿಂದ 11 ದಿನಗಳ ವಿಶೇಷ ವ್ರತಾಚರಣೆಯನ್ನು ನಾನು ಆರಂಭಿಸಿದ್ದೇನೆ ಅಂತ ಪ್ರಧಾನಮಂತ್ರಿ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಒಂದು ಆಡಿಯೋ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗುತ್ತಿರುವುದು ನನ್ನ ಸೌಭಾಗ್ಯ. ಸಮಸ್ತ ಭಾರತೀಯರ ಪ್ರತಿನಿಧಿಯಾಗಿ ಭಾಗಿಯಾಗ್ತಿದ್ದೇನೆ. ನನಗೆ ಕಲ್ಪನೆಗೂ ಮೀರಿದ ಅವಕಾಶ ಸಿಕ್ಕಿದೆ. ಭಾವುಕನಾಗಿದ್ದೇನೆ ಅಂತಂದರು. ನಾನು ನೆನ್ನೆ ಹೇಳಿದೆ ಅಥವಾ ಮೊನ್ನೆನೋ ಹೇಳಿದ್ದೆ, ಬಹು ಜನರಿಗೆ ನಂಬಿಕೆ ಇರಲಿಲ್ಲ ಈ ದೇವಸ್ಥಾನ ಆಗತ್ತೆ. ಮೇ ಬಿ ಪ್ರೈಮ್ ಮಿನಿಸ್ಟ್ರಿಗೂ ನಂಬಿಕೆ ಇರಲಿಲ್ವೇನೋ. ಹೋರಾಟ ಸಾಗಿದೆ, ಇದು ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೋ, ದೇವಸ್ಥಾನ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಂಡಿದ್ದರೇನೋ ಗೊತ್ತಿಲ್ಲ. ಎರಡನೆಯದು, ತೀರ್ಪು ಬಂದ ಬಳಿಕ 2 ವರ್ಷದಲ್ಲಿ ಇದು ಉದ್ಘಾಟನೆಗೆ ಸಜ್ಜಾದೀತು. ಈ ರೀತಿ ತಳಮಹಡಿ, ನಾನು ಹೇಳ್ತಿರೋದು 1 ಮತ್ತು 2ನೇ ಮಹಡಿ ಆಗಿಲ್ಲ, ತಳಮಹಡಿ ಆಗಬಿಡುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗಬಹುದು 2 ವರ್ಷದಲ್ಲಿ ಅಂತಾನೂ ಬಹು ಜನರು ಲೆಕ್ಕ ಹಾಕಿರಲಿಲ್ಲ. ಆದರೆ ನರೇಂದ್ರ ಮೋದಿಯ ವ್ಯವಹಾರಗಳನ್ನು, ನಡವಳಿಕೆಗಳನ್ನು, ಹೆಜ್ಜೆ ಗುರುತುಗಳನ್ನು ನೋಡಿದವರು ಅನ್ಕೋಬೇಕಿತ್ತು ಇದು ನಡೆಯತ್ತೆ ಅಂತ. ಅದರಲ್ಲಿ ಯಾವ ಅನುಮಾನವೂ ಇರಲಿಲ್ಲ. ಆಲ್ ರೈಟ್. ನನ್ನ ಈ ಭಕ್ತಿ ಯಾತ್ರೆ ಕೇವಲ ಅಭಿವ್ಯಕ್ತಿ ಅಲ್ಲ, ಇದೊಂದು ಅನುಭೂತಿ. ಪದಗಳಲ್ಲಿ ವರ್ಣಿಸಕ್ಕೆ ಆಗ್ತಾ ಇಲ್ಲ. ಪ್ರಾಣ ಪ್ರತಿಷ್ಠಾಪನೆಗೆ ಏನೇನು ನಿಯಮಗಳು ಇದೆಯೋ ಅದೆಲ್ಲವನ್ನೂ ಪಾಲಿಸಲು ಆರಂಭಿಸಿದ್ದೇನೆ. ಆಶೀರ್ವಾದ ನೀಡಿ ಹರಸಿ ಅಂತ ಜನರನ್ನು ಕೇಳಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಪ್ರಸಿದ್ಧ ಕ್ಷೇತ್ರ ಕಾಲಾರಾಮ್ ದೇವಸ್ಥಾನಕ್ಕೆ, ಅಂದರೆ ಕಾಲಾರಾಮ್ ಅಂದರೆ ಕಪ್ಪು, ಅಲ್ಲಿ ರಾಮ, ಹಾಗಾಗಿ ಅದು ಕಾಲಾರಾಮ್ ದೇವಸ್ಥಾನ ಅಂತಲೇ ಪ್ರಸಿದ್ಧಿ. ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಈ ಸಂದೇಶ ಬಂದಿದೆ. ಇನ್ನು ಪಂಚವಟಿ ರಾಮಕುಂಡಕ್ಕೂ ಭೇಟಿ ಕೊಟ್ಟರು. ಇವತ್ತು ಸ್ವಚ್ಛ ಭಾರತ್ ಅಭಿಯಾನದ ಅಡಿ ದೇಗುಲ ಆವರಣವನ್ನು ಸ್ವಚ್ಛಗೊಳಿಸಿದ್ರು. ರಾಮದೇವರ ದರ್ಶನ ಪಡೆದು ವಿಶೇಷ ಪೂಜೆ ಮಾಡಿ ಭಜನೆಯಲ್ಲಿ ಭಾಗಿಯಾದರು. ಅಯೋಧ್ಯೆಗೆ ರಾಮ ವಾಪಸ್ಸಾಗುವ ಸುಸಂದರ್ಭ ಕುರಿತು ಮರಾಠಿ ಕವಿ ಏಕನಾಥ್ ರಚಿಸಿದ್ದ ರಾಮಾಯಣದ ಭಾವಾರ್ಥವನ್ನು ಆಲಿಸಿದ್ರು. ರಾಮಕುಂಡ್ನಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ಓಕೆ, ಇದೆಲ್ಲದಕ್ಕಿಂತ ಪ್ರಮುಖವಾಗಿ ನನಗೆ ಕಾಣಿಸುತ್ತಿರುವುದು ಇದು. ಜನವರಿ 14ರಿಂದ 22ರವರೆಗೆ ದೇಶದ ಎಲ್ಲ ದೇವಾಲಯಗಳು ಮತ್ತು ಪೂಜಾ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಅಂತ ದೇಶದ ಜನತೆಗೆ ಕರೆ ಕೊಟ್ಟರು. ನನ್ನ ಪ್ರಕಾರ ಇದು ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕಿಂತ ದೊಡ್ಡದಿದು. ಅದಕ್ಕಿಂತ ದೊಡ್ಡದು. ಹೌದು. ನಂಬಿಕೆ, ಆಸ್ಥೆ ಮತ್ತು ರಾಮ ಈ ವಿಚಾರದಲ್ಲಿ ಅದಕ್ಕೆ ಒಪ್ಪಿಸಿಕೊಳ್ಳುವ ರೀತಿಯಲ್ಲಿ ನಡೆದುಕೊಳ್ಳುವವರು ಮಾಡಬೇಕಾದ ಕೆಲಸ ಅದು. ಹಾಗಾಗಿ ನನ್ನ ದೃಷ್ಟಿನಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕಿಂತ ದೊಡ್ಡದು. ದೇಗುಲವನ್ನು, ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತಂದ ಮೇಲೆ ಅಲ್ಲಿ ದೇವರನ್ನು ಪೂಜಿಸುವ ಹಕ್ಕು ನಮಗಿಲ್ಲ. ನಮ್ಮ ಮನೆಯೊಳಗಡೆ ಇರೋ ಪೂಜಾ ಸ್ಥಳ ಇಟ್ಕೋತೀವಲ್ಲ, ಎಷ್ಟೇ ಪುಟ್ಟದಿರಲಿ, 3 ಅಡಿ ಬೈ 3 ಅಡಿನೇ ಇರಲಿ, ಬೇಕಾದ್ರೆ ಇಟ್ಕೋತೀವಲ್ಲ. ಹಾಗಿದ್ದಾಗ ದೇಗುಲಗಳು ಯಾಕೆ ಇರಬಾರ್ದು? ಅಲ್ಲೂ ನಮ್ಮದು ಅಂತ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದೇ ಇದ್ದ ಮೇಲೆ ನನ್ನ ಪ್ರಕಾರ ಅದನ್ನು ಇಟ್ಕೋಬಾರ್ದು. ಆ ವಿಚಾರದಲ್ಲಿ ಲೆಟ್ಸ್ ಗಿವ್ ದ ಕ್ರೆಡಿಟ್ ಕೊಡೋಣ. 90%, ಈವನ್ 100%, 90% ಮಸೀದಿಗಳ ಆವರಣಗಳು ಸ್ವಚ್ಛವಾಗೇ ಇರುತ್ತವೆ. 100% ಚರ್ಚುಗಳ ಆವರಣಗಳು ಸ್ವಚ್ಛವಾಗೇ ಇರುತ್ತವೆ. ಏನು ರೋಗ ಪಡೆದಿದೆ ಹಾಗಾದ್ರೆ ನಮಗೆ ದೇವಾಲಯಗಳನ್ನು, ಪೂಜೆ ಮಾಡುವ ದೇವಾಲಯಗಳು ಪೂಜೆ ಮಾಡೋಕ್ಕಾಗದೆ ಶಿಥಿಲವಾಗಿ ಪಾಳು ಬಿದ್ದೋಗಿದ್ರೆ ಇಟ್ಸ್ ಓಕೆ. ಪೂಜೆ ಮಾಡುವ ಸ್ಥಳಗಳಲ್ಲಿ ಅದನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತಹ ಕಾರ್ಯಕ್ರಮ ನನ್ನ ಪ್ರಕಾರ 14ರಿಂದ 22ರವರೆಗೆ ಅಲ್ಲ. ಮತ್ತೆ ಸರ್ 14ರಿಂದ ಪ್ರಾರಂಭವಾಗಿ, ಯಾಕಂದರೆ ಅಲ್ಲಿಂದ
ಪ್ರಾಣ ಪ್ರತಿಷ್ಠಾಪನೆಯ ಎಲ್ಲ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಹೌದು. ತರಹೇವಾರಿ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ಅದಕ್ಕೆ 14 ಡೇಟ್ ಕೊಟ್ಟಿದ್ದಾರೆ. 14ರಿಂದ ಇನ್ನೆರಡು ವರ್ಷಕ್ಕೆ ಪೂರ್ತಿ ಆಗತ್ತಲ್ಲ ರಾಮ ಮಂದಿರದ್ದು ಉದ್ಘಾಟನೆ, ಹಾ, ಪರಿಪೂರ್ಣವಾಗಿ ಪರಿಪೂರ್ಣವಾಗತ್ತಲ್ಲ, ಅಲ್ಲಿಯವರೆಗೂ ನಡೀಬೇಕದು. ಇದೊಂದು ರೀತಿ ಅಭಿಯಾನ ಅಲ್ಲಿವರೆಗೂ ನಡೀಬೇಕು. ಬರೀ 14ರಿಂದ 22ಕ್ಕೆ ಕೋಣ ಅಂತ ಅನ್ಕೊಂಡು 8 ದಿನ ಪರಕೆ ಅಲ್ಲಾಡಿಸ್ಬಿಟ್ಟು ಓಡಾಡೋದಲ್ಲ ಇಲ್ಲಿ. ಅದಾಗಬಾರ್ದು. ನನ್ನ ಪ್ರಕಾರ ಆಗಬೇಕು, ನಂಬಿಕೆ ಇದ್ದರೆ. ರಾಮ ಹಿಂದೂ, ಅದನ್ನು ವಿರೋಧಿಸುವವರು ಮುಸ್ಲಿಂ ಅಥವಾ ಮುಸ್ಲಿಮರ ಪರ ಡ್ಯಾಶು ಅಂತ ವಾದಗಳನ್ನು ಮಾಡುವಾಗ ಆ ಕಡೆಯ ವಾದ ಈ ಕಡೆಯ ವಾದ ಅಂತಿಟ್ಟಾಗ ಅದನ್ನು ಗಮನಿಸಬೇಕಲ್ಲ. ಒಳ್ಳೆಯದಿದ್ದರೆ ಆ ಕಡೆ, ಹೌದು, ಅಲ್ಲಿ ಸ್ವಚ್ಛತೆ ಇದೆ ಅಂತ ಅನ್ನೋದಾದರೆ ಯಾಕೆ ಕೂಡುದು ಇಲ್ಲಿ ಅನ್ನೋ ಪ್ರಶ್ನೆನ ನಾವು ಯಾಕೆ ಕೇಳ್ಕೋಬಾರ್ದು ಎಲ್ಲರೂ? ನಮಗೆ ನಾವೇ ಕೇಳ್ಕೊಳ್ಳೋ ವಿಚಾರ. ಎಸ್. मेरे प्यारे देशवासियों, राम राम। जीवन के कुछ क्षण ईश्वरीय आशीर्वाद की वजह से ही यथार्थ में बदलते हैं। आज हम सभी भारतीयों के लिए, दुनिया भर में फैले राम भक्तों के लिए ऐसा ही पवित्र अवसर है। मेरा सौभाग्य है कि मुझे भी इस पुण्य अवसर का साक्षी बनने का अवसर मिल रहा है। ये मेरे लिए कल्पनातीत अनुभूतियों का समय है। मैं भावुक हूं। इसके लिए शास्त्रों में व्रत और कठोर नियम बताए गए हैं। उन्होंने जो यम नियम सुझाए हैं उसके अनुसार मैं आज से 11 दिन का विशेष अनुष्ठान आरंभ कर रहा हूं। कि 11 दिन के अपने अनुष्ठान का आरंभ मैं नासिक धाम पंचवटी से कर रहा हूं। पंचवटी वो पावन धरा है, उसकी सिद्धि के समय उपस्थित होने का सौभाग्य मिला है, जहां प्रभु श्री राम ने काफी समय बिताया था। ಪಂಚವಟಿ ವರುಣಿ, ತರುಣಿ ಮತ್ತು ಗೋದಾವರಿ ನದಿಗಳ ಸಂಗಮ ಕ್ಷೇತ್ರ. ಪಂಚವಟಿ ಅಂದರೆ ಬಹಳ ದೊಡ್ಡದಾದಂತಹ ಇನ್ನೇನು ಅರ್ಥಗಳಲ್ಲ. ಅದು 5 ಆಲದ ಮರಗಳು. ರಾಮಾಯಣದಲ್ಲಿ ವಾಲ್ಮೀಕಿಯ ರಚಿತ ರಾಮಾಯಣದ ಪ್ರಕಾರದಲ್ಲಿ ಅಲ್ಲೇ ರಾಮ ತನ್ನ ಹೆಚ್ಚಿನ ಸಮಯವನ್ನು ಲಕ್ಷ್ಮಣ ಮತ್ತು ಸೀತೆಯ ಜೊತೆ ದಂಡಕಾರಣ್ಯದಲ್ಲಿ ಕಳೆದ. ಅಲ್ಲೇ ಕುಟೀರವನ್ನು ಮಾಡಿಕೊಂಡಿದ್ದ. ಅಲ್ಲಿಗೆ ಶೂರ್ಪಣಕ್ಕೆ ಬಂದದ್ದು. ಅಲ್ಲೇ ಆಕೆ ಅವನನ್ನು ಮೋಹಿಸಿದ್ದು. ಆ ಮೋಹದ ಪರಿಣಾಮವಾಗಿ ಕೋಪಕ್ಕೆ ಒಳಗಾಗಿದ್ದ ಲಕ್ಷ್ಮಣ ಆಕೆ ಮೂಗ್ ಕತ್ತರಿಸ್ದ. ಆದ್ದರಿಂದ ಅವಳು ಹೋಗಿ ಅಲ್ಲಿ ದೂರು ಕೊಟ್ಟಳು ರಾವಣನ ಆಸ್ಥಾನದಲ್ಲಿ. ಸೋದರಿಗೆ ಆದ ಕಥೆಯನ್ನು ನೋಡಿ ರೊಚ್ಚಿಗೆದ್ದ ರಾವಣ. ನಡೆದಿದ್ದೆಲ್ಲ ನಂತರ ರಾಮಾಯಣ. ಇದು ಕತೆ. ಹಾಗಾಗಿ ಪಂಚವಟಿ ಭಾಳ ಪವಿತ್ರವಾದ ಸ್ಥಳ. ಅಲ್ಲಿಂದನೇ ಪ್ರಾರಂಭ ಮಾಡಿರಬೇಕು ಅಂತ ಕೆಲವರ ಲೆಕ್ಕಾಚಾರ. ಇನ್ನು 11 ದಿನಗಳ ಈ ವ್ರತವನ್ನು ಇವತ್ತೇನು ಮಾಡ್ತಾ ಇದ್ದೀವಿ, ನನ್ನ ಪ್ರಕಾರ ಇದು ಮೋದಿಗೆ ಹೊಸದಲ್ಲ. ನವರಾತ್ರಿಯಲ್ಲಿ ಮಾಡ್ತಾರೆ. ನವರಾತ್ರಿಯಲ್ಲಿ ಉಪವಾಸವನ್ನು ಕೈಗೊಳ್ಳೋದು ಅವರ ಆವಾಗಲಿಂದ ಬಂದಿರೋ ಅಭ್ಯಾಸ ಅಂತೆ ಅದು. ಅದನ್ನು ನೋಡಿ ನನಗೆ ಗೊತ್ತಿರೋರು ಒಂದು 2-3 ಜನ ಮಾಡ್ತಾರೆ ಅದನ್ನು, ಗೊತ್ತಿರೋರು. ಉಪವಾಸ, ಈ ಉಪವಾಸದ ಒಂದು ಶಕ್ತಿ, ಉಪವಾಸ ಮತ್ತು ವ್ರತದ ಶಕ್ತಿ ಕೇವಲ ಅದು ಹಿಂದೂಗಳ ನಂಬಿಕೆ ಅಥವಾ ರಾಮಾಯಣಕ್ಕೆ ಅಂತ ಯಾರು ಮತ್ತೆ ಅದನ್ನು ರಾಜಕಾರಣ ಮಾಡಬಾರ್ದು. ಇದರಲ್ಲೂ ಟೀಕೆ ಮಾಡಿ ಬರ್ಬೋದು, ಬರಲ್ಲ ಅಂತಲ್ಲ. ಯಾಕೆ ಅಂದರೆ ಮುಸ್ಲಿಂ ಸಂಪ್ರದಾಯದಲ್ಲೂ ಈ ಉಪವಾಸ ಮತ್ತು ವ್ರತಗಳಿವೆ. ರಂಜಾನ್ ಸಂದರ್ಭದಲ್ಲಿ ಪೂರ್ವಕಾಲದಲ್ಲಿ ನಾನು ಹೇಳ್ತಿರೋದು ಉಪವಾಸವೇ ಇದೆ. ಉಪವಾಸ ಮತ್ತು ಅದು ವ್ರತವಲ್ಲ. ಸಂಕಷ್ಟ ಚತುರ್ಥಿಗೆ ಉಪವಾಸವನ್ನು ಮಾಡ್ತಾರೆ ಅಂದ್ರು ಅದೊಂದು ವ್ರತವೂ ಹೌದು, ಬರೀ ಉಪವಾಸ ಅಲ್ಲ ಅದು. ಹಾಗೆ ಆಯಾಯ ಪದ್ಧತಿಗಳಲ್ಲಿ ಆಯಾಯ ಇದೆಲ್ಲ ಇದೆ, ಇಲ್ಲ ಅಂತಲ್ಲ. ಮತ್ತೆ ನಿಯಮಗಳನ್ನು ಪಾಲನೆ ಮಾಡುವುದು. ಏನು ನಿಯಮಗಳು? ನಿರ್ದಿಷ್ಟವಾಗಿ ನಡವಳಿಕೆ ಆ 11 ದಿನದಲ್ಲಿ ಹಾಗೇ ಇರಬೇಕು. ಉದಾಹರಣೆಗೆ ಸುಮ್ಮನೆ ತಗೊಳ್ಳಿ, ವಾಪಸ್ ಕೆಳಕ್ಕೆ ಬರೆದು ನೋಡೋದಾದ್ರೆ, ನೀವು ದಸರಾ ಸಂದರ್ಭದಲ್ಲಿ ಮಹಾರಾಜರು, ಈಗ ಯದುವೀರು, ಇಲ್ಲಿಯವರೆಗೆ ನಾನು ಹೇಳ್ತಿರೋದು,
ದಸರಾದ ಪೂರ್ವದಲ್ಲಿ ಅಂದರೆ ವಿಜಯದಶಮಿಗೆ ಹಿಂದೆ ಕಂಕಣವನ್ನು ತೊಡ್ತಾರೆ. ತೊಟ್ಟ ನಂತರ ಅವರ ನಡವಳಿಕೆ, ವಸ್ತ್ರ, ಆಹಾರ, ದಿನಚರಿಗಳಲ್ಲಿ ಒಂದು ನಿರ್ದಿಷ್ಟವಾದ ಪದ್ಧತಿ ಇದೆ. ಅದಕ್ಕೆ ಒಪ್ಪಿತವಾಗೇ ಇರಬೇಕು ಅವರು. ಅದಕ್ಕೆ ಅವರು ಕಂಕಣ ಕಟ್ಟಿಕೊಳ್ಳೋದು. ಕಂಕಣ ತೆಗೆಯುವವರೆಗೂ ಅದನ್ನು ಪಾಲಿಸ್ಕೋಬೇಕು, ನೇಮನಿಷ್ಠನಾಗಿರಬೇಕಾಗತ್ತದು. ಹಾಗಾಗಿ ಅದರ ಭಾಗವಾಗಿ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಸ್, ಇಷ್ಟು ಅಧಿಕ ಕಾರ್ಯದೊತ್ತಡದ ಮಧ್ಯೆಯೂ ಕೂಡ ಇಷ್ಟೆಲ್ಲವನ್ನು ಕೂಡ ಪಾಲನೆ ಮಾಡುವಂತಹ ಬದ್ಧತೆ ತೋರಿಸ್ತಾರಲ್ಲ ಸರ್. ಅದು ಅವರ ನಂಬಿಕೆ ಮತ್ತು ಅವರ ಇದು. ಈಗ ಹಾಗಾದರೆ ಈಗ ಮುಸ್ಲಿಂ ಸಂಪ್ರದಾಯದಲ್ಲಿ ಎಲ್ಲ ಕಾರ್ಯಗಳ ಮಧ್ಯೆಯೂ ಅಲ್ಲಿ ಉಪವಾಸ ಮಾಡಿ ಅವ್ರು ವ್ರತ ಮಾಡಲ್ವಾ? ಹಾಗಾದ್ರೆ ಮಾಡ್ತಾರೆ. ಅಥವಾ ಈಗ ಸಂಕಷ್ಟ ಚತುರ್ಥಿ ಮಾಡೋವಂಥ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ, ಗಂಡು ಮಕ್ಕಳು ಸ್ವಲ್ಪ ಕಡಿಮೆ. ಆಲ್ ರೈಟ್, ಅವರು ಎಲ್ಲ ತಮ್ಮ ಕೆಲಸಗಳ ಮಧ್ಯದಲ್ಲೂ ಅವತ್ತು ಕೆಲಸಕ್ಕೂ ಹೋಗ್ಕೊಂಡು ಮಾಡಲ್ವೇ? ಮಾಡ್ತಾರೆ. ನಂಬಿಕೆ ಮತ್ತು ನಾನು ಮಾಡಬೇಕು ಅನ್ನೋ ತೀರ್ಮಾನ ಬಂದಾಗ ಇವೆಲ್ಲ ಆಗಲ್ಲ ಅನ್ನೋದೇನಿಲ್ಲ. ಅದ್ಯಾವುದೋ ಅಡ್ಡಿ ಬರಲ್ಲ. ಎಸ್. ರಾಮ ಮಂದಿರ ಉದ್ಘಾಟನೆಗೆ ಹೋಗಲ್ಲ ಅಂದಿದ್ದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ನಿರ್ಧಾರ ಬೆಂಬಲಿಸಿ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟಿದ್ರು. ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಟೀಕಾಪ್ರಹಾರ ಮುಂದುವರೆಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಹೊಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿ, ನನಗೆ ಆಹ್ವಾನ ಬಂದಿಲ್ಲ, ಹಾಗಂತ ರಾಮನ ಪೂಜೆ ಮಾಡೋದ್ರಲ್ಲಿ ನಾವೇನ್ ಹಿಂದೆ ಬಿದ್ದಿಲ್ಲ. ಬಿಜೆಪಿಗರ ರೀತಿ ರಾಜಕೀಯ ಮಾಡಲ್ಲ. ಜನವರಿ 22ರ ನಂತರ ಪುರುಸೋತಿದ್ದಾಗ ಅಯೋಧ್ಯೆಗೆ ಹೋಗ್ತೀನಿ ಅಂದಿದ್ದಾರೆ. ಜೊತೆಯಲ್ಲೇ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದನಿಗೂಡಿಸಿದ್ದಾರೆ. ಸಿಎಂ ಹೇಳಿಕೆ ಬೆನ್ನಲ್ಲೇ ಸಚಿವರು ಕೂಡ ರಾಮನ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಮಾತನಾಡಿ, ಮಂದಿರಕ್ಕೆ ಹೋಗೋಕೆ ಯಾರ್ ಪರ್ಮಿಷನ್ ಬೇಕಿಲ್ಲ ಅಂದ್ರೆ ಮಧು ಬಂಗಾರಪ್ಪ ಕೂಡ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ ಮಾತಾಡಿ, ರಾಮನ ವಿಚಾರ ಬಿಜೆಪಿಯವರಿಗೆ ಹೊಸದು, ನಮಗಲ್ಲ. ರಾಮದೇವರ ಬೆಟ್ಟದಲ್ಲಿ ಅಭೂತಪೂರ್ವ ರಾಮಂದ್ರ ಆಗತ್ತೆ ಅಂತೇನೋ ಒಂದು ಹೇಳಿಕೆ ಕೊಟ್ಕೊಂಡಿದ್ದಾರೆ. ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಅದರ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. 22ನೇ ತಾರೀಕು ಆದ್ಮೇಲೆ ಯಾವ ಪುಸ್ತಕ ಸಿಕ್ಕಾಗ ಹೋಗಿ ನೋಡ್ಕೊಬೇಕಿಲ್ಲ ಅಯೋಧ್ಯೆ. ನೋಡಿ, ಇವತ್ತು ಅನೇಕ ಶಂಕರಾಚಾರ್ಯ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ, ಅವ್ರನ್ನ ಕೇಳಿ ಯಾಕೆ ಹೋಗೋದಿಲ್ಲ ಅದು. ನಾವು ಹೇಳುವಂಥದ್ದು ಮಂದಿರ ಹೋಗೋದಕ್ಕೆ ಯಾರು ಪರ್ಮಿಷನ್ ಬೇಕಾಗಿಲ್ಲ. ಅವತ್ತೇ ಹೋಗಬೇಕು ಅಂತ ಏನಿದೆ, ನಾಳಿದ್ದು ಹೋಗ್ಬೋದು. ನಾವು ಕೂಡ ರಾಮನ ಭಕ್ತರೆ, ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಅವ್ರಿಗೆ ಹೊಸ್ತಿರ್ಬೋದು, ರಾಮ ಹೊಸ್ತಿರ್ಬೋದು, ನಮ್ಗೆ ಯಾರಿಗೂ ಹೊಸ್ತಲ್ವಲ್ಲ. ಈ ಭೂಮಿನಲ್ಲಿ, ಈ ತಾಯಿ ಮಣ್ಣಲ್ಲಿ ಎಲ್ಲಾ ಧರ್ಮನ ನಾವೆಲ್ಲರೂ ಕೂಡ ಅದರದೇ ಆದಂತ ಗೌರವನ ಕೊಡ್ಬೇಕು. ರಾಜಕಾರಣಕ್ಕೋಸ್ಕರ ಅಲ್ಲ. ಪರ್ಮಿಷನ್ ಯಾರು ತಗೊಂಡು ಬನ್ನಿ ಅಂತ ಯಾರು ಹೇಳಿಲ್ಲ. ಇನಾಗ್ರೇಷನ್ಗೆ ಮಾತ್ರ ಇನ್ವೈಟೀಸ್ ಅಂತ. ಅವ್ರಿಗೆ ಮಾತ್ರ ಚೀಫ್ ಮಿನಿಸ್ಟರ್ಗಳಿಗೆ ಇನ್ವಿಟೇಷನ್ ಹೋಗಿಲ್ಲ. ಮೊದಲಿಂದ ನಾನು ಮತ್ತೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ. ಈಗ ಇನ್ನು ಯಾರು ಪರ್ಮಿಷನ್ ಬೇಕು ಅಂದರೆ ಯಾರು ಹೇಳಿರೋ ನಿಮ್ಮನ್ನು ಪರ್ಮಿಷನ್ ತಗೊಂಬನ್ನಿ ಅನ್ನಕ್ಕೆ? ಯಾವಾಗ ಬೇಕಾದ್ರೂ ಹೋಗ್ಬೋದು. ಈ ಎಲ್ಲ ಪ್ರಶ್ನೆಗಳು ಅಟ್ಲೀಸ್ಟ್ ನನಗಂತೂ ನೆನೆ ಉದ್ಭವ ಆಗಿದ್ದಿದ್ದು ಅಲ್ಲೇ ಹೋಗಿ ನೋಡಬೇಕಾ ಅಂತ ಹೇಳಿದ್ದಕ್ಕೆ. ರಾಮ ಇಲ್ಲಿಲ್ವಾ, ಅಲ್ಲೇ ಹೋಗ್ಬೇಕಾ ಅಂದಿದ್ದಕ್ಕೆ ನಾನು ನಿನ್ನೆ ಅಷ್ಟು ಇದು ಹೇಳಿದ್ದೆ. ಇನ್ನು ರಾಮದೇವರ ಬೆಟ್ಟದ ಕತೆ, ಅಲ್ಲಿ ಅಭೂತಪೂರ್ವ ರಾಮ ಮಂದಿರ ಆಗುತ್ತೆ. ದಯವಿಟ್ಟು ಮಾಡಿ. ಅಯೋಧ್ಯೆಯ ರಾಮನಗರದಲ್ಲಿ ಕೆಲವರಿಗೆ ಉತ್ಸಾಹವನ್ನು, ಭಕುತಿಯನ್ನು, ನಂಬಿಕೆಯನ್ನು ತಂದು ಆ ಮೂಲಕ ದೇವಸ್ಥಾನ ಕಟ್ಟಿಸ್ತಾನೆ ಅಂತಂದರೆ ಯಾರು ಬೇಡ ಅಂತಾರೆ? ಎಲ್ಲರೂ ಸ್ವಾಗತಿಸ್ತಾರೆ. ಯಾರು ಬೇಡ ಅಂತಾರೆ? ಕಟ್ಟಿ, ಆದಷ್ಟು ಬೇಗನೆ ಮಾಡಿ, ಕಟ್ಟಿ. ಜೊತೆಗೆ ಸಾಧ್ಯವಾದರೆ ಅವನ ಬಂಟನಾಗಿಯೂ, ಬಹುಜನರ ಪ್ರೀತಿಪಾತ್ರ ವ್ಯಕ್ತಿಯಾಗಿಯೂ, ಅದರಲ್ಲೂ ಬಹುತೇಕ ಯುವಕರು, ಯಾಕಂದರೆ ವಿವೇಕಾನಂದ ಡೇಗೂ ಇದ್ದಂಥ ಅಂಜನಾದ್ರಿನೂ ನೋಡಿ. ಯಾರು ಬೇಡ ಅಂದಿರೋರು? ಹೂ ಕ್ಯಾನ್ ಸ್ಟಾಪ್? ಎರಡೂ ಆಗಲಿ. ನೋ ಬಡಿ ಕ್ಯಾನ್ ಸ್ಟಾಪ್. ಮೆಟ್ಸಿ, ಇಟ್ಸ್ ಎ ಗ್ರೇಟ್ ಡೆವಲಪ್ಮೆಂಟ್ ಅಲ್ವಾ? ಅಯೋಧ್ಯೆಯ ರಾಮನ ದೇವಸ್ಥಾನ ಇದೆಲ್ಲದಕ್ಕೂ ಒಂದು ಉತ್ಸಾಹವನ್ನು ತರ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ 1983 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಗೆಲ್ತು ಕ್ರಿಕೆಟಲ್ಲಿ ಎಂದಾಗ ಅದು ಮೂಡಿಸಿದ ಉತ್ಸಾಹ, ಹೊಸ ಶಕ್ತಿ, ನವ ಚೈತನ್ಯ ಭಾರತದ ಕ್ರಿಕೆಟನ್ನು ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ ಅಂತ ಅನ್ನಲ್ವೇ? ಕರೆಕ್ಟ್, ಹೌದು. ಅದನ್ನು ಹಾಗೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಅಥವಾ ರಾಮ ಮಂದಿರ ಸ್ಥಾಪನೆ ಅಥವಾ ನಿರ್ಮಾಣ ದೇಶವ್ಯಾಪಿ ರೀತಿ ಉತ್ಸಾಹವನ್ನು ಮಾಡುತ್ತೆ ಅಂತ ಆಗಲಿ. 1000 ಮಂದಿರ ಬೇಡ ಅಂತವ್ರು ಯಾರು? ನಿಮ್ಮಿಂದನೇ ಆಗಲಿ. ಕಾಂಗ್ರೆಸ್ ಪಕ್ಷದ್ದು ತುಷ್ಟೀಕರಣ ರಾಜಕಾರಣ ಅಂತ ಪ್ರಹ್ಲಾದ್ ಜೋಶಿ ವಾದ. ರಾಯಚೂರಿನಲ್ಲಿ ಮಾತಾಡಿದ್ರು, ಸೋಮನಾಥ ಮಂದಿರ ಉದ್ಘಾಟನೆಗೆ ಅಂದಿನ ರಾಷ್ಟ್ರಪತಿ ಹೋಗಬಾರ್ದು ಅಂತ ತಡೆದಿದ್ರು ಅಂತ. ಇನ್ನು ವಿಜಯೇಂದ್ರ ರಾಜ್ಯದ ಮೋದಿ ಪರ ಅಲೆ ಇದೆ. ಮೋದಿ ಪರ ಅಲೆ ಇರೋದು ಇದ್ಗೊಳತ್ತೇರೆ ರೇ.
ನಿಮ್ಮದೇನು ಕೆಲಸ ಹೇಳಿ. ಅವ್ರ ಪರ ಅಲೆ ಇದ್ದಿದ್ದಕ್ಕೆ ನೋಡಿದ್ದೀವಲ್ಲ, ಅವರ ಪರ ಅಲೆ ಇದ್ದರೂ ಕರ್ನಾಟಕದಲ್ಲಿ ಏನು ಕಡ್ದು ಕೊಮಟೆ ಹಾಕಿದ್ರಿ ನೀವುಗಳು ಮೊನ್ನೆ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಅಂತ ನೋಡಿಲ್ವಾ? ಹಾಂ, ಅದೇ ಅಲೆ ಆಗೇನಿತ್ತು? ಆಗ ಹನಿ ಇತ್ತ ಮೋದಿದು, ಈಗ ಅಲೆ. ನೀವು ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ತಾಕತ್ತಿಲ್ಲದಿದ್ದರೆ ಅಲೆ ಅಂತೆ ಬೇರೆಯವ್ರದ್ದು ಯಾರ್ದು. ಇನ್ನು ಸಿದ್ದರಾಮಯ್ಯ ಟೋಪಿ ಮೇಲಿನ ಪ್ರೀತಿ ಇಲ್ಲ, ಕೇಸರಿ ಮೇಲಿನ ಪ್ರೀತಿ ಕೇಸರಿ ಮೇಲಿಲ್ಲ ಅಂತ ಸಿ ಟಿ ರವಿ. ಆಲ್ ರೈಟ್, ಅವ್ರೇನು ಹೇಳ್ತಾರೆ ನೋಡಿ. ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಏನಿದೆ, ತುಷ್ಟೀಕರಣದ ರಾಜಕಾರಣ. ಸೋಮನಾಥದ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಅವತ್ತಿನ ರಾಷ್ಟ್ರಪತಿಗಳು ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಹೋಗಬಾರದು ಅನ್ನುವಂಥ ಒತ್ತಾಯವನ್ನು ಮಾಡಿತ್ತು. ಕಾಂಗ್ರೆಸ್ ಪಾರ್ಟಿಯ ಮೆಂಟಾಲಿಟಿ ಇದು. ರಾಮ ಕಾಲ್ಪನಿಕ ವ್ಯಕ್ತಿ, ಕಾರ ಮೇಲೆ ಕೇಸ್ ಹಾಕಿದ್ದು, ಗೋಲಿಬಾರ್ ಮಾಡಿದ್ದು ಯಾರು? ಕಾಂಗ್ರೆಸ್ನವರದಲ್ಲ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದೆ. ಈ ರೀತಿಯ ಚಿಲ್ಲರೆ ತುಷ್ಟೀಕರಣದ ಆರೋಪವನ್ನು ಮಾಡ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತವನ್ನು ಅಷ್ಟೇ ಪಡೆದುಕೊಂಡಿವರು ಅಧಿಕಾರಕ್ಕೆ ಬಂದಿದ್ದಾರೆ ಅಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ದೆಹಲಿಯಿಂದ ಬೆಂಗಳೂರುವರೆಗೂ ಸಹ ಸಂಪೂರ್ಣವಾಗಿ ಗೊಂದಲದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಾತ್ರಿ ಆಗಿದೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಅವರು ಬೈ ಬರ್ತ್ ಮುಸಲ್ಮಾನ್ ಅಲ್ಲ, ಆದ್ರೆ ಅವರಿಗೆ ಟೋಪಿ ಹಾಕೊಂಡು ತನ್ನ ಅಕ್ಕರೆಯನ್ನು ತೋರಿಸಿದಷ್ಟು ಕೇಸರಿ ಮೇಲೆ ಪ್ರೇಮ ಇಟ್ಕೊಳ್ಳಿಲ್ಲ. ಇದೊಂದು ದೇವಸ್ಥಾನಗಳ ಸಮುಚ್ಚಯ. ಮೊದಲನೇ ಹಂತ ಪೂರ್ಣ ಆಗಿದೆ. ಅಲ್ಲಿ ರಾಮಲಾಲನ ಪ್ರತಿಷ್ಠಾಪನೆ ಆಗ್ತಾ ಇದೆ 22ನೇ ತಾರೀಕು. ಹಲವು ಹಂತಗಳಲ್ಲಿ ಹಲವು ಹಂತಗಳ ಕಾರ್ಯವನ್ನು ಮಾಡ್ತಾನೆ ಬಂದಿದ್ದಾರೆ. ಮತ್ತು ಇಲ್ಲಿಂದ ಬೆಂಗಳೂರುವರೆಗೂ ಗೋಜಲು ಕಾಂಗ್ರೆಸ್ನವ್ರದ್ದು, ನಿಮ್ದಿಲ್ವಾ? ಏನು ನಿಮ್ಮದು? ಯಾರೂ ತಡೆಯಲಾಗದ ನದಿಯಂತೆ ಜುಳು ಅಂತ ಹರಿತಿದೆಯಾ ನಿಮ್ಮ ಪಕ್ಷ? ಯತ್ನಾಳನ್ನು ಹ್ಯಾಂಡ್ಲಕ್ ಮಾಡೋಕ್ಕಾಗದೇ ಇರೋ ಅಧ್ಯಕ್ಷ ಊರಿಗೆಲ್ಲ ಭಾಷಣ ಬಿಗಿತಾ ಇದ್ದೀರಾ? ಅವರೊಬ್ಬರು ವಿಚಾರದಲ್ಲಿ ಅದನ್ನೇ ಹ್ಯಾಂಡ್ಲ್ ಮಾಡೋಕೆ ನೀವು ಯಾವ ಊರ ಅಧ್ಯಕ್ಷ? ಅದನ್ನೇ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ. ಅದನ್ನು ಹೈಕಮಾಂಡ್ ಬಿಟ್ಬಿಡೋದು. ಅದು ಹೈಕಮಾಂಡಿಗೆ ಬಿಟ್ಬಿಡ್ತಾರೆ. ಅವರು ಬಿಟ್ಬಿಟ್ರೆ ಹೈಕಮಾಂಡ್ ಅಲ್ಲ, ನೀವು ಬಿಟ್ಬಿಟ್ಟಾಗ ಹೈಕಮಾಂಡ್ ಆಗ್ಬಿಡ್ಬೇಕದು. ಅಯ್ಯೋ ಹೋಗ್ರಿ. ಹಾಂ, ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮುನ್ನ ಚಿನ್ನ ಮಿಶ್ರಿತ 2.5 ಕೆಜಿ ತೂಕದ ಬಿಲ್ಲನ್ನ ತರುವ ಧಾರ್ಮಿಕ ಕಾರ್ಯ ನಿಗದಿಯಾಗಿದೆ. ವಾಲ್ಮೀಕಿ ಮಹರ್ಷಿಗಳು ವಿವರಿಸಿರುವಂತೆಯೇ ಚೆನ್ನೈನಿಂದ ಬರಲಿರುವಂತಹ ಬಾಣ ಬಿಲ್ಲುಗಳನ್ನು ರಾಮಮಂದಿರ ಟ್ರಸ್ಟ್ ಸ್ವೀಕರಿಸುತ್ತಿದೆ. 23 ಕ್ಯಾರೆಟ್ನ 600ರಿಂದ 700 ನಾಣ್ಯಗಳನ್ನು ಇದಕ್ಕಾಗಿ ಬಳಕೆ ಮಾಡಲಾಗಿದೆ. ಇನ್ನು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನ ಯಾವುದೋ ಉದ್ದೇಶಕ್ಕೆ ತರಾತುರಿಯಲ್ಲಿ ಉದ್ಘಾಟನೆ ಮಾಡುವುದು ಸರಿಯಲ್ಲ ಅಂತ ತಿಂಥಣಿ ಬ್ರಿಡ್ಜ್ ಕಾಗಿನೆಲೆ ಕನಕಗುರು ಪೀಠಾಧಿಪತಿ ಸಿದ್ದರಾಮಾನಂದ ಸ್ವಾಮೀಜಿ ಹೇಳಿದ್ದಾರೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹರಿಹರಪುರ ಮಠದ ಸಚ್ಚಿದಾನಂದ ಶ್ರೀಗಳು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ತೋಚುತ್ತೋ ಅವ್ರವ್ರು ಅದನ್ನು ಹೇಳಬಹುದು. ಅದನ್ನ ಯಾರು ತಡಲಿಕ್ಕಾಗಲ್ಲ, ಯಾರು ತಡೆಯಲ್ಲ. ಈಗ ಅದನ್ನು ಹರಿಹರಪುರದ ಸ್ವಾಮಿಗಳು ವಿವರಣೆ ಕೊಟ್ಟಿದ್ದಾದರೂ ಆಯಿತು, ಕನಕಗುರು ಪೀಠದ್ದಾದರೂ ಆಯಿತು, ಶಂಕರಾಚಾರ್ಯರಾಯಿತು. ಬಟ್ ನೋ ಬಡಿ ಈಸ್ ಅಬೌವ್ ರಾಮ. ಅಲ್ಲಿ ಸಂಕಲ್ಪ ಆಗೋಯ್ತಿಗದು, ಪ್ರಾರಂಭ ಆಗೋಗಿದೆ. ಅದು ನಿಲ್ಸಕ್ಕೆ ಬರಲ್ಲ. ಬೇಕಿದ್ದವ್ರು ಹೋಗ್ಬೋದು, ಸಾಕಿದ್ದವ್ರು ಬಿಟ್ಕೋಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಬೇಕಿದ್ದವ್ರು 22 ಹೋಗ್ಬೋದು, ಬೇಡವಾದವ್ರು ಆಮೇಲೆ ಹೋಗ್ಬೋದು. ಅದು ಅವ್ರಿಷ್ಟ. ನಾವು ಹೋಗೋದೇ ಇಲ್ಲ ಅಂದರೆ ಅದು ಅವರಿಷ್ಟ. ನನಗಿಷ್ಟನೇ ಇಲ್ಲ ಅದು ಅವರಿಷ್ಟ. ನಿಮ್ಮ ವಿವರಣೆಗಳು ಮತ್ತು ವ್ಯಾಖ್ಯಾನಗಳಿಂದ ಅದು ಅಲ್ಲಿ ಏರುಪೇರು ಆದೀತು ಅಂತ ಯಾರಾದರೂ ಪರಿಭಾವಿಸಿದ್ದರೆ ಅದು ತಪ್ಪು. ಅದಾಗಲ್ಲ. ಅಷ್ಟೇ ಸರಳ, ಭಾಳ ಸರಳ. ಆ ಅವಧಿ ಮೀರೋಗಿದೆ. ಅನಿಶ್ಚಿತತೆಯ ಕಾಲ ಮುಗಿದು ಹೋಗಿದೆ. ಮುಗಿದೋಯ್ತದ ಅನಿಶ್ಚಿತತೆಯ ಕಾಲ. ಈಗ ನಿಶ್ಚಿತವಾಗಿ ಆಗಲೇ ಹಾಗೆ ಆಗುತ್ತದೆ ಎಂಬ ಕಾಲ ಇದು. ಮೋಡ ಇದೆ, ಮಳೆ ಬರುತ್ತದೆಯೋ ಇಲ್ಲವೋ ಎಂಬ ಕಾಯುವಿಕೆ ಮುಗಿದೋಗಿದೆ. ಅದಾಗೋಗಿದೆ. ಹಂಗಾಗಿ ಯಾರ್ಯಾರು ಏನೇನು ಬೇಕಾದ್ರೂ ವ್ಯಾಖ್ಯಾನ ಕೊಟ್ಕೋಬೋದು, ಅವ್ರವ್ರು ತೋಚ್ತಂಗೆ. ಫೇರ್. ಮತ್ತು ಅದನ್ನು ಗೌರವದಿಂದ ಬೇಕಿದ್ದವರು ಸ್ವೀಕಾರ ಮಾಡಿ, ಬೇಡದಿದ್ದವರು ಪಕ್ಕಕ್ಕಿಡಿ. ಅಷ್ಟೇ. ಅದು ಶಂಕರಾಚಾರ್ಯರಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ನೆಕ್ಸ್ಟ್, ರಾಮ ಮಂದಿರ ಉದ್ಘಾಟನೆ ಸಂಭ್ರಮದ ನಡುವೆ ಕನ್ನಡಿಗರು ಹೆಮ್ಮೆ ಪಡುವ ಇನ್ನೊಂದು ವಿಷಯ. ಇನ್ನಷ್ಟು ಹೃದಯಕ್ಕೆ ಬೇಕೆನ್ನ ರಾಮ ಹಾಡನ್ನು ರಾಮಮಂದಿರದ ಉದ್ಘಾಟನೆ ದಿನ ನೂತನ ಮಂದಿರದಲ್ಲಿ ಹಾಕ್ತಾರೆ, ಪ್ಲೇ ಮಾಡ್ತಾರೆ ಅಂತ ಕಾಣುತ್ತೆ. ಇದಕ್ಕೆ ಕಳೆದ 3 ದಿನದಿಂದ ಅವರು ಟ್ವಿಟರ್ನಲ್ಲಿ ಹೇಳಿದ್ರು. ಈಗ ಅದಕ್ಕೆ ಅದರ ರಚನೆಕಾರರಾಗಿರೋ ಗಜಾನನ ಶರ್ಮಾ ಅವರು ಪಬ್ಲಿಕ್ ಟಿವಿನಲ್ಲಿ ಸಂತಸ ಹಂಚಿಕೊಂಡಿದ್ದಾರೆ. ನನಗಿದು ಭಾಳ ಒಳ್ಳೆಯ ಸುದ್ದಿ, ಸಂತೋಷದ ಸುದ್ದಿ.
ಅಫ್ಕೋರ್ಸ್ ಅವರೇ ರಚನೆ ಮಾಡಿರೋದು ಅಂತ, ಪ್ಲಸ್ ನಾ ಕನ್ನಡಿಗನಾಗಿದೆ ಹೆಮ್ಮೆ ಅಂತ ಖುಷಿಪಟ್ಟಿದ್ದಾರೆ. ಅದೊಂದು ಸಂತೋಷದ ವಿಚಾರ. ಕನ್ನಡದ್ದೇ ಹಾಡಲ್ಲಿ ಪ್ಲೇ ಆಗುತ್ತೆ ಅನ್ನೋದು, ಅದು ಯಾವತ್ತೇ ಪ್ಲೇ ಆಗಲಿ ಆಗುತ್ತೆ ಅನ್ನುವಂಥದ್ದು ಮಾತ್ರ ಕನ್ನಡಿಗನಾಗಿ ನನಗೆ ತುಂಬ ಸಂತೋಷ. ರಾಮ ಮಂದಿರದಲ್ಲಿ ಒಂದು ಕ್ಷಣ ಪ್ಲೇ ಆದ್ರೂ ಅದ್ರ ಸಂತೋಷ ಬೇರೆ. ಇದು ರಾಮ ಮಂದಿರದಲ್ಲಿ ಒಂದಿನ ಕೇಳಿದ್ರೆ ಏನೋ ನಮಗೊಂದು ಸಣ್ಣ ಧನ್ಯತೆ ಅಂತೇಳಿ ನಿಜವಾಗಿಯೂ ತುಂಬ ಸಂತೋಷದ ಸಂಗತಿ.